ನೋಡ್ರ ನಿಮ್ಮ ಹೆಸರು? ಶಂಕರಪ್ಪರ. ಯಾವ ಊರು? ಹೊಸಪೇಟೆ. ಹೌದಾ, ಏನು ತೊಗೊಳಕ್ ಬಂದ್ರಿ? ಹೌದಾ, ತೊಗೊಂಡ್ರಾ? ಇನ್ನೂ ಆಗಿಲ್ವಾ? ಆಯ್ತಾ, ಪರವಾಗಿಲ್ಲ. ಏನು ಬೇಸಾಯ ಮಾಡ್ತೀರಾ? ಮಳೆ ಬಿದ್ದಿದೆ ಆ ಕಡೆ? ಏನು ಜೋಳ, ಏನು ಬೆಳೆ ಬೆಳಿತೀರ ಅಲ್ಲಿ? ಕಬ್ಬು, ನೆಲ್ಲು, ಗೋಂಜಾಳ ಬೆಳಿತೀರಾ? ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು? ಸಂತೆ ಅಂತ ಬೇಸಾಯ ಮಾಡೋದು, ಕೊಡೋದು, ತಾಂಬದು. ಸಂತೆ ಅಂದ್ರೆ ಲಾಭ ನಷ್ಟದ ಆಚೆ ಇರುತ್ತೆ. ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ ಅಲ್ವಾ? ಲಾಭ ನಷ್ಟ ಸೆಕೆಂಡರಿ, ಆದ್ರೆ ಅದರ ಆಚೆ ಇರುತ್ತೆ. ನೀವ್ಯಾರೋ, ನಾನ್ಯಾರೋ, ಅವ್ರ್ಯಾರೋ ಎಲ್ಲ ಸೇರಿಬಿಟ್ಟು ಒಂದಾಗ್ತಾರೆ, ಅದು ಸಂತೆ ಅಲ್ವಾ? ಹಂಗಾಗಿ ಇರ್ಲಿ, ಅದು ಪಾರ್ಟ್ ಅದವೆಲ್ಲ ಲೈಫಲ್ಲಿ ಪಾರ್ಟ್. ಸಂತೆ ಅಂದ್ರೆ ನಾವು ಹಂಗೆ ನೋಡ್ಬೇಕು. ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ವಾರಕ್ಕೊಂದ್ಸಲಿ ಸಂತೆ ಮಾಡಿದ್ರು, ನಿಮ್ ಕಷ್ಟ ಸುಖ ಹಂಚ್ಕೊಡ್ರಪ್ಪ ಅಂತೇಳಿ. ಅಂದ್ರೆ ಸಂತೆ ಅಂದ್ರೆ ಲಾಭ ನಷ್ಟ ಇದ್ದೇ ಇದೆ ಜೀವನದಲ್ಲಿ. ಸುಖ ದುಃಖ ಹೆಂಗೋ ಲಾಭ ನಷ್ಟ ಅದು ಇದ್ದೇ ಇರ್ತಲ್ವಾ? ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಹೆಂಗೆ ಬದುಕನ್ನ ಹೆಂಗ್ ಕಟ್ಕೋಬೇಕು, ಜ್ಞಾನ ಇರುತ್ತೆ, ಹೆಂಗ್ ಮಾತಾಡಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು. ಆಮೇಲೆ ನೀವು ಬರ್ಬೇಕಾದ್ರೆ ರೂಟ್ ಗೊತ್ತಾಗುತ್ತೆ, ಎಲ್ಲೆಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಇದು ಈ ಜ್ಞಾನ ಎಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ಅಲ್ವಾ? ಅದಕ್ಕೆ ಸಂತೆ ಅನ್ನೋದು ಅಲ್ವಾ? ಅಲ್ವೇನ್ರಿ? ಅದಕ್ಕೆ ಸಂತೆ ಅನ್ನೋದು ಅಲ್ವಾ? ಈಗ ನೀವು ಸಂತೆಗೆ ಬಂದ್ರೆ ನೀವು ಒಂದ್ಸಲಿ ಬರ್ಲೇಬೇಕು. ನೀವು ಮನೇಲಿ ಕೂರಕ್ಕಾಗಲ್ಲ. ನೀವು ಅನುಭವಗಳಿದಾವಲ್ಲ, ಅದು ತಾಯಿ ಬೇರು ಇದ್ದಂಗೆ. ಆಗ್ರಿ, ಒಳ್ಳೇದಾಗಲ್ಲಪ್ಪ. ಆಯ್ತು.